ಸರ್ ಯೂರಿನ್ ಇನ್ಫೆಕ್ಷನ್ ಆಗೋದ್ರಿಂದ ಮಗುಗೆ ಏನಾದರೂ ತೊಂದರೆ ಆಗುತ್ತೆ ಸರ್? ಹೇಳ್ತೀನಿ ಈ ವಿಷಯದ ಬಗ್ಗೆ. ಯೂರಿನ್ ಇನ್ಫೆಕ್ಷನ್ ಆದರೆ ಮಗುಗೆ ಏನಾದ್ರು ತೊಂದರೆ ಇದೆಯಾ ಅಂತ ಇವ್ರ ಪ್ರಶ್ನೆ. ಬನ್ನಿ ಈ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪ್ರೆಗ್ನೆನ್ಸಿ ಇದ್ದಾಗ ಯೂರಿನ್ ಇನ್ಫೆಕ್ಷನ್ ಆಗೋದು ಕಾಮನ್ನು. ಯಾಕೆ ಅಂದರೆ ಗರ್ಭಾಶಯ ಬೆಳೆದಂಗೆಲ್ಲ ಅದು ಯೂರಿನ್ ಚೀಲದ ಮೇಲೆ ಪ್ರೆಸ್ ಆಗುತ್ತೆ. ಆವಾಗ ಯೂರಿನ್ ಕಂಪ್ಲೀಟಾಗಿ ಪಾಸ್ ಆಗೋದಿಲ್ಲ. ಸ್ವಲ್ಪ ಯೂರಿನ್ ಉಳ್ಕೊಂಡ್ರೆ ಅದು ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾವಾಗ ನಿಮಗೆ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಕಿಬ್ಬೊಟ್ಟೆ ನೋವು ಬರೋ ಅಂಥದ್ದು, ಪದೇ ಪದೇ ಯೂರಿನ್ಗೆ ಹೋಗಬೇಕು ಅಂತ ಅನಿಸೋದು, ಮತ್ತು ಜ್ವರ ಬರೋ ಅಂಥದ್ದು, ಕಿಡ್ನಿ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಬ್ಯಾಕ್ ಪೇನ್ ಬರೋ ಅಂಥದ್ದು ಸಾಮಾನ್ಯ. ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗಿದ್ದ ಕೂಡಲೇ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಯೂರಿನ್ ಇನ್ಫೆಕ್ಷನ್ ಸಿವಿಯರ್ ಇದ್ದರೆ ಬೇಬಿ ಬೆಳವಣಿಗೆ ಸರಿಯಾಗೋದಿಲ್ಲ ಮತ್ತು ಪ್ರಿಮೆಚ್ಯೂರ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ. ಹೇಗಪ್ಪ ಯೂರಿನ್ ಇನ್ಫೆಕ್ಷನ್ ನೀವು ತಡಿಬೋದು ಅಂತ ಹೇಳಿದರೆ ದಿನಕ್ಕೆ 2ರಿಂದ 3 ಲೀಟ್ರು ನೀರು ಕುಡಿಬೇಕು. ಪದೇ ಪದೇ ಯೂರಿನ್ನು ಹೋಗಬೇಕು ಅನಿಸಿದರೆ ಕಂಪ್ಲೀಟಾಗಿ ಯೂರಿನ್ ಪಾಸ್ ಮಾಡಬೇಕು. ಮತ್ತು ಯೂರಿನ್ ಹೋಗೋ ಜಾಗನ ಸ್ವಚ್ಛವಾಗಿ ಇಟ್ಕೊಬೇಕು. ಮತ್ತು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಬಾರ್ದು. ಇದೇ ಥರ ನಿಮಗೆ ಸಿಂಪಲ್ಲಾಗಿ ಪ್ರೆಗ್ನೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಫಾಲೋ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.